ಎರಡು KD ಆ್ಯಂಡ್ ಮುನ್ಸಿಪಲ್ ಕಮಿಷನರ್ಸ್ಗೆ ರಾಜೇಂದ್ರನ್ ಅವರು ಕೂಡ ಒಂದ್ಸಲ ಭೇಟಿ ಆಗಿದ್ವಿ. ಅವ್ರಿಗೆಲ್ಲರಿಗೆ ಧನ್ಯವಾದಗಳು ನಮಗೆ ಸಹಾಯ ಮಾಡಿದ್ದಕ್ಕೆ. ಇನ್ನೊಂದು ಏನಂದರೆ ಇದು ನಾರಾಯಣನವನು ಅವರ ಅಪ್ಪ ಬಂದು ಕೃಷ್ಣಪ್ಪ ಶ್ರೀರಾಮನು ಒಳ್ಳೆಯವರೇ, ನಮಗೆಲ್ಲ ಸೇಲ್ ಮಾಡಿದ್ದವರೇ. ಅವ್ರ ಹೆಸರು ಕೆಡಿಸ್ತಾ ಇದ್ದಾನೆ ನಾರಾಯಣ. ಯಾವುದ್ಯಾವುದೋ ಅವ್ರ ತಾಯಿ ಹೆಸರಿನಲ್ಲಿ ಇದೆ ಅಂತ ಹೇಳ್ಬಿಟ್ಟು 25 ಗುಂಟೆ ಆ ಕಡೆ ಎಲ್ಲೂ ಇರೋದನ್ನೇ ಇದು ತೋರಿಸ್ಬಿಟ್ಟು ಅವನು ರಿಜಿಸ್ಟ್ರೇಷನ್ ಮಾಡಿದ್ದಾನೆ. ಇದೇ ಕೆಲಸ ಒಂದು. ನನ್ನ ಹೆಸರು ಪಾಂಡುರಂಗಾರಾವ್ ಅಂತ. ಈ ಶೆಡ್ ಇರೋದು ಸೈಟ್ಗಳು ನಂದೆ. ಅದಕ್ಕೆ ಲೇಔಟ್ ಪ್ಲ್ಯಾನ್ನಲ್ಲಿ ಅಪ್ರೂವ್ಡ್ ಪ್ಲ್ಯಾನ್ನಲ್ಲಿ 25 ಅಡಿ ರೋಡ್ ಇದೆ. ಇವರು ರೋಡ್ ಇಲ್ಲ ಅಂತ ರೋಡ್ ಕೂಡ ಸೇರಿ ನಾರಾಯಣವರು KC ಮುರಳಿಗೆ ರಿಜಿಸ್ಟರ್ ಮಾಡಿದರು ಅಂತ ಇದ್ದಾರೆ ಅವ್ರ ಮಗಳಿಗೆ. ಅದರಿಂದ ಇಲ್ಲಿ ಕಲ್ಲುಗಳು ನಟ್ಟಿದ್ದಾರೆ. ಅದನ್ನು ತೆಗಿಬೇಕು ಅಂತ ಮುನ್ಸಿಪಲ್ ಕಮಿಷನರ್ಗೆ ಇವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ಅವರು ತೆಗಿಬೇಕು ಅಂತ ಹೇಳಿದ್ದಾರೆ. 11ನೇ ಕ್ಲಾಸಿನಿಂದ 11A ಏನು ಖಾತಾ ಮಾಡಿದರೋ KD ಅವರು ಮತ್ತು ನಗರಸಭೆಯವರು ಸೇರಿ ಅದು ಇಲ್ಲೀಗಲ್ ಅಂತ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಅದು ಅವ್ರಿಗೆ ಮನವರಿಕೆ ಆಗಿ ಎಲ್ಲರೂ ಅದು ರಸ್ತೆನೇ, ಆ ಲೇಔಟ್ ರಸ್ತೆನೇ ಅನ್ನೋ ಒಂದು ಉದ್ದೇಶದಲ್ಲಿ KD ಅವರು ಹೇಗೋ ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಟು ಆಗಿರೋದು ಅನ್ನೋ ಒಂದು ಉದ್ದೇಶದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ವಿ. ಯಾಕಂದರೆ ಸರಳನಗರ ನಾಗರಿಕರು ಒಂದು ಈ ರಾಜಕೌಲ್ಯ ಹೋಗುತ್ತೆ, ಕೆರೆವರೆಗೂ ರಸ್ತೆ ಇರೋದರಿಂದ ಈ ಟ್ರಾನ್ಸ್ಫಾರ್ಮ್ಗಳೆಲ್ಲ ನಾವು ಅವತ್ತು ಹಾಕ್ಸಿದ್ದಿದೆ. ಇವತ್ತೂ ರಸ್ತೆಯಲ್ಲೇ ಬೋರ್ ಇದೆ, ಟ್ರಾನ್ಸ್ಫಾರ್ಮರ್ ಇದು ಪೋಲು ಟ್ರಾನ್ಸ್ಫಾರ್ಮರ್ ಎಲ್ಲ ಇದೆ. ಇದನ್ನು ನಗರಸಭೆಯವರು ಇಷ್ಟಿಗೆ ಅಲ್ಲ, ಅದು ಒಂದು ರೋಡು ಫಾರ್ಮೇಷನ್ ಮಾಡಿ ನಮಗೆ ಸ್ವರ್ಣನಗರ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ನಾವು ಕಮಿಷನರ್ ಕೇಳಿದಾಗ ಆ ಕಲ್ಲುಗಳು ಇದರಿಂದ ಅದನ್ನು ತೆಗೆದು ನೀವೇ ತೆಗೀರಿ ಅಂತ ಕೂಡ ಹೇಳಿದ್ದಾರೆ. ಆದರೂ 5ನೇ ತಾರೀಕು ನಾವು ಸೇರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಇದು ರಸ್ತೆಯಾಗಿ ಉಳಿಬೇಕು ಅಂತ ನಾವು ಏನು ನಮ್ಮ ಮಾತನ್ನಿಟ್ಟಿದ್ದುವೋ ಅದಕ್ಕೆ ತಕ್ಕಂತೆ KDA ಕಮಿಷನರ್ ಅವರು 6ನೇ ತಾರೀಕು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದರೆ ಬೋಕಸ್ ಡಾಕ್ಯುಮೆಂಟ್ಸ್ಗಳನ್ನ ನೀಡಿ ನಮ್ಮ ಹತ್ರ ಸುಳ್ಳು ಹೇಳಿ ಅವರು ಇದನ್ನು ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಹೇಳಿ ಅವರು 6ನೇ ತಾರೀಕು KDA ಕಮಿಷನರು ಅದನ್ನು ವಜಾಗೊಳಿಸಿದ್ದಾರೆ. ಅದಕ್ಕೆ ವಜಾಗೊಳಿಸಿದ್ದನ್ನು ಲೆಟರ್ ಒಂದು ನಗರಸಭೆಗೂ ಹಾಕಿದ್ದಾರೆ. ಅದನ್ನು ಏನು ನಾವು ಕೊಟ್ಟಿದ್ದೇವೆ ಈ ಖಾತಾ ಮಾಡಿಕೊಟ್ಟಿದ್ದೀವೋ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಅಂತ. ಅದು 7ನೇ ತಾರೀಕು ನಗರಸಭೆ ಕಮಿಷನರು ಅದನ್ನು ವಜಾಗೊಳಿಸಿದ್ದಾರೆ. ಈಗ ಒಟ್ಟಾರೆ ಇದು ಈ ಸ್ಥಳ ಏನಿದೆ ಇದು 100% ರೋಡೇ ಅಂತ ಇಬ್ಬರು KDA ಕಡೆಯಿಂದನೂ ನಗರಸಭೆ ಕಡೆಯಿಂದನೂ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಇದಕ್ಕೆ ಇವರು ಈ ಲೇಔಟು ಯಾರು GPA ಹೋಲ್ಡರ್ ಇದ್ದಾರೋ ಆ ಎಮ್ಮದು 13 ಅಡಿ ಒಂದು ಕಡೆ 0, ಅದಾದರೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಒಂದು ಲೆಂತು 60 ಅಡಿ. ಇದೆಲ್ಲ ಸೇರಿದ್ರೂ 13 × 0 ಅಂದರೆ /2 ಬರುತ್ತೆ. 6.5 ಫೀಟ್ × 60 ಫೀಟು ಟೋಟಲ್ 390 ಸ್ಕ್ವೇರ್ ಫೀಟು ಅವ್ರದ್ದು ಖಾಲಿ ಸ್ಪೇಸ್ ಇರೋದಿಲ್ಲಿ. ಈ ಲೇಔಟಲ್ಲಿ ಖಾಲಿ ಸ್ಪೇಸು 390 ಅಡಿ ಮಾತ್ರ, ಸ್ಕ್ವೇರ್ ಫೀಟ್ ಮಾತ್ರ. ಅದನ್ನು ಅವ್ರು ಏನು ಬೇಕಾದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಏನೋ ಅಭ್ಯಂತರ ಇಲ್ಲ. ಮಿಕ್ಕಿದ್ದು ಈಗ ಇದರಲ್ಲಿ ಇವರು ಏನು ಖಾತೆ ಮಾಡಿಕೊಟ್ಟಿದ್ದಾರೆ ಬೋಕಸ್ ಡಾಕ್ಯುಮೆಂಟ್ಸ್ ಕೊಟ್ಟು, ಇದರಲ್ಲಿ ಚೆಕ್ ಬಂದಿಯಲ್ಲಿ ಎಷ್ಟು 35 ಫೀಟು ಕೊಟ್ಟಿರೋದು. ಆದರೆ ಇಲ್ಲಿ ಈಸ್ಟು ವೆಸ್ಟು 90 ಫೀಟ್ ಇದೆ. ನಾರ್ತು ಸೌತ್ ಏನಿದೆ ಅದು ಪೇಪರಲ್ಲಿ 90 ಫೀಟ್ ಇದೆ. ಇಲ್ಲಿ 30 ಫೀಟ್ ಇರೋದು. ಇದೇ ಇಲ್ಲೂ ಸುಳ್ಳಾಗತ್ತೆ ಅಂತ ಕಾಣಿಸ್ತಾ ಇದೆ. ನೆಕ್ಸ್ಟು ಇಲ್ಲಿ ಚೆಕ್ ಬಂದಿಯಲ್ಲಿ ನಮ್ಮ ನಾರ್ತ್ ಕಡೆ
ರಾಜಕಾಲುವೆ ಓಡ್ತಾ ಇದೆ. ಇವ್ರು ಏನು ಹಾಕಿದ್ದಾರೆ, ರಾಜಕಾಲುವೆ ಇಲ್ಲ, ಇಲ್ಲಿ ನಾರಾಯಣಪ್ಪ ಲೇಔಟ್ ಅಂತ ಹಾಕವ್ರೆ. ರಾಜಕಾಲುವೆನೇ ಇಲ್ಲ ಅಲ್ಲಿ. ಈಸ್ಟು ವೆಸ್ಟು ರೋಡಿಂದ ಈಸ್ಟ್ ಕಡೆ ರೋಡೇ ಇಲ್ಲ, ವೆಸ್ಟ್ ಕಡೆ ರೋಡೇ ಇಲ್ಲ. ಇದರಲ್ಲಿ ಎಲ್ಲನೂ ಸುಳ್ಳಿರೋದ್ರಿಂದ ಇದು 100% ತಪ್ಪು, ಬೋಗಸ್ಸು ಇವ್ರು ಮಾಡಿರೋದು. ಇದನ್ನು ಖಂಡಿತವಾಗಿ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ, ಈ ಸ್ಥಳೀಯರ ಪರವಾಗಿ, ಅಕ್ಕಪಕ್ಕ ಮನೆಯವರ ಪರವಾಗಿ ಎಲ್ಲರೂ ಹೋರಾಟ ಮಾಡಿದ್ದಕ್ಕೆ ಇದು ಸಕ್ಸಸ್ ಆಗಿದೆ. ಇದಕ್ಕೆ ಫಸ್ಟು ನಮ್ಮ ಪಾಂಡುರಂಗರಾವ್ ಅವರು ಮುಂದೆ ಬಂದು ಇದನ್ನು ಕೋರ್ಟ್ಗೆ ಹಾಕಿದ್ರು. ಕೋರ್ಟಲ್ಲಿರೋ ಕಾರಣ ನಾವೆಲ್ಲ ಏನು ಮುಂದೆ ಬಂದು ಏನು ಮಾಡಲಿಕ್ಕೆ ಹೋಗಲಿಲ್ಲ. ಏಕಾಏಕಿ ಬಂದು ಕೋರ್ಟಲ್ಲಿರೋದು ಸಹ ಇದನ್ನು ಆಕ್ಯುಪೈ ಮಾಡಿಕೊಂಡು ಏನು ಚಪ್ಪಡಿಗಳ ನಾಟಕ್ಕೆ ಹೋಗಿದಾಗ ನಾವು ಮುಂದೆ ಬಂದ್ವಿ. ಮುಂದೆ ಬಂದ ಮೇಲೆ ಇದನ್ನು ಶಾಸಕರ ಗಮನಕ್ಕೆ ತಗೊಂಡೋದ್ವಿ. ಶಾಸಕರ ಗಮನಕ್ಕೆ ತಗೊಂಡೋದೆ ವಿತಿನ್ ಹಾಫ್ ಆನ್ ಅವರ್, ಅರ್ಧ ಗಂಟೆಯಲ್ಲಿ ಬರೀ ಫೋನ್ ಕಾಲಲ್ಲೇ ಮಾತಾಡಿ KDA ಕಮಿಷನರ್ಗೂ ಮುನ್ಸಿಪಲ್ ಕಮಿಷನರ್ಗೂ ಮಾತಾಡಿ ಅದೇನಿದೆಯೋ ಲೀಗಲಾಗಿ ಕರೆಕ್ಟಾಗಿ ಕ್ಲಿಯರಾಗಿ ಮಾಡಿಕೊಡಿ ಅಂತ ಅವರೊಂದು ಆದೇಶವಾದ ಮೇಲೆ ಇದನ್ನು ವಜಾ ಆಗಿದೆ. ಮೊದಲನೇ ಬಾರಿಗೆ ನಾವು ಎಲ್ಲರ ಪರವಾಗಿ, ನಮ್ಮೆಲ್ಲ ರೆಸಿಡೆನ್ಸ್ ಪರವಾಗಿ, ಸ್ವರ್ಣನಗರ ರೆಸಿಡೆನ್ಸ್ ಪರವಾಗಿ ಮೇಡಮ್ ಅವರಿಗೆ ಥ್ಯಾಂಕ್ಸನ್ನು ಹೇಳ್ಕೊಳ್ತೀವಿ ಫಸ್ಟು. ನೆಕ್ಸ್ಟು KDA ಕಮಿಷನರು, ಮುನ್ಸಿಪಲ್ ಕಮಿಷನರು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು KDA ಕಮಿಷನರ್ಗೆ ನಾವು ಹೋಗಿ ಎಲ್ಲರೂ ಸೇರಿ ಒಂದು 10 ನಿಮಿಷ ಮಾತಾಡಿದಾಗ ಇಮಿಡಿಯೇಟ್ ಅವ್ರ ಹತ್ರ ಇದಿರಲಿಲ್ಲ, ಏನೋ ಲೇಔಟ್ ಪ್ಲ್ಯಾನು. ಈ ಲೇಔಟ್ ಪ್ಲ್ಯಾನ್ ಅವ್ರ ಹತ್ರ ಯಾಕೆ ಇರಲಿಲ್ಲ ಅನ್ನೋದಾದರೆ ಇದು ಪ್ಲ್ಯಾನಿಂಗ್ ಕಮಿಟಿಯಿಂದ ಆಗಿರೋದು, KDAಯಿಂದ ಆಗಿಲ್ಲ. ಪ್ಲ್ಯಾನಿಂಗ್ ಕಮಿಟಿಯಿಂದ ಆಗಿರೋದ್ರಿಂದ ಅವ್ರ ಹತ್ರ ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದು ಅವರು ಹೇಳ್ಬಾರ್ದಾಗಿತ್ತು. ಯಾಕಂದರೆ 96 ಸೈಟ್ಗಳಲ್ಲಿ 90% 90% ಎಲ್ಲರೂ ಲೈಸೆನ್ಸ್ ತೊಗೊಂಡು ಮನೆಗಳು ಕಟ್ಟು ಮುಗಿಸಿದ್ದಾರೆ. ಅಚ್ಚುಮಿಚ್ಚಿರೋದು 4-5 ಸೈಟ್ಗಳು ಮಾತ್ರನೇ ಇಲ್ಲಿ ಉಳಿದಿರೋದು. ಅವರು ಈ ಪ್ಲ್ಯಾನ್ ಇಲ್ದಿರ ಹೆಂಗೆ ಎಲ್ಲರಿಗೂ ಪರ್ಮಿಷನ್ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಇದ್ರೂ ಹೇಳ್ಬಾರ್ದಾಗಿತ್ತು, ಬಟ್ ಹೇಳ್ತಾ ಇದ್ದಾರೆ. ಸರಿ ಇರಲಿ, ನಾವು ಕೊಟ್ಟ ಮೇಲೆ ವಿತಿನ್ 1.5 ಅವರಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತಪ್ಪಿದೆ ಅಂತ ಆವತ್ತೇ ಅವರು ಪೇಪರ್ಸ್ ರೆಡಿ ಮಾಡಿ ನೆಕ್ಸ್ಟ್ ಡೇ ಸೈನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಂಥದ್ದು ಏನಾದರೂ ಹೊಸದಾಗಿ ಲೆಫ್ಟ್ ಔಟೋ ಇಲ್ಲ ಏನಾದರೂ ಮಾಡೋಕ್ಕೆ ಬಂದಾಗ ದಯವಿಟ್ಟು ಅಫಿಷಿಯಲ್ಸಲ್ಲಿ ಕೇಳ್ಕೊಳ್ಳೋದು, ಅಕ್ಕಪಕ್ಕ ಇರೋರನ್ನ ಮಾಜರ್ ಮಾಡಿರಿ. ಸ್ಥಳೀಯಲ್ಲಿ ಯಾರು ಚಾರ್ಜ್ ಇರ್ತಾರೋ ಅವ್ರ ಹತ್ರ ಸ್ವಲ್ಪ ಕೇಳಿದ್ರೆ ನನಗೆ ಸತ್ಯಾಂಶ ಗೊತ್ತಾಗುತ್ತೆ ಅಂತ ನನ್ನ ವಿನಂತಿ. ಕ್ರಾಸಲ್ಲಿ ಈ ರೋಡ್ ಪ್ರಾಬ್ಲಮ್ದು ಇರ್ತು. ಇದು ಎಲ್ಲರಿಗೂ ಗೊತ್ತಿದ್ದಂಗೆ ನಡೀತಾ ಇರೋದು. ಇದಕ್ಕೆ ಮುಂಚೆ ನಾವು 6 ತಿಂಗಳ ಮುಂಚೆ ವಾಣಿ ಸ್ಕೂಲ್ ಹಿಂಭಾಗ ಒಂದು ರೋಡು ಇದೇ ಥರದ ಬೇರೆ ಯಾರಿಗೋ ಖಾತೆ ಮಾಡಿಕೊಟ್ಟು ಅದನ್ನು ಆಕ್ಯುಪೈ ಮಾಡಿಕೊಂಡ್ರು. ಅದನ್ನು ಕಂಡುಹಿಡಿದು ಯಾರಿಗೂ ಗೊತ್ತಿಲ್ದಿರೇ ಅಲ್ಲಿನ ಸ್ಥಳೀಯರ ಜೊತೆ ಸೇರಿಕೊಂಡು ಅದನ್ನು ವಜಾ ಮಾಡಿಸಿ ನಾವು ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ವಿ. ನೆಕ್ಸ್ಟು 12th A B ಮಧ್ಯದಲ್ಲಿ ಒಂದು 4 ಸೈಟಲ್ಲಿ ಒಂದು ಪಾರ್ಕ್ ಇತ್ತು. ಆ ಪಾರ್ಕನ್ನು ಬೇರೆ ಪ್ರಭಾವಿಗಳು ಎಲ್ಲ ಸೇರಿ ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ರು. ಇಮಿಡಿಯೇಟು ಎಲ್ಲ ದುಡ್ಡನ್ನು ತಗೊಂಡೋಗಿ 10 ಲಕ್ಷ ರೂಪಾಯಿ ಹಾಕಿ ಅದನ್ನು ಕಾಂಪೌಂಡ್ ಹಾಕಿಸಿ ಅಲ್ಲಿ ಪಾರ್ಕನ್ನು ಒಂದು ಮಾಡಿರೋದು ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದನ್ನು ನಾನು ಬಚಾವ್ ಮಾಡಿಕೊಟ್ಟಿದ್ದೀನಿ, ಅದು ಯಾರೋ ತಿನ್ನೋದನ್ನು. ನೆಕ್ಸ್ಟು ಅಯ್ಯಪ್ಪ ದೇವಸ್ಥಾನದ 3ನೇ ಕ್ರಾಸಲ್ಲಿ ಟವರ್ ಆಪೋಸಿಟಲ್ಲಿ ಒಂದು ಸಂಧಿ, ಅದನ್ನು ರೋಡ್ ಆಕ್ಯುಪೈ ಮಾಡ್ಕೊಂಡಿದ್ರು. ಅದನ್ನು ಕ್ಲಿಯರ್ ಮಾಡಿಸಿ ಈಗ ನಗರಸಭೆ ಕೊಟ್ಟಿದ್ದೀನಿ. ನಾನು ಇರೋವರೆಗೂ ನಾನು ಬಂದಾಗಿಂದ 3 ರೋಡನ್ನು ಕಾಪಾಡಿದ್ದೀನಿ, ಒಂದು ಪಾರ್ಕ್ 4 ಸೈಟದು ಒಂದು ಪಾರ್ಕನ್ನು ಕಾಪಾಡಿದ್ದೀನಿ. ಇದುವರೆಗೂ ಯಾರ ಹತ್ರನೂ ಕೈ ಚಾಚಬೇಕಾದ ಅವಶ್ಯಕತೆ ಇಲ್ಲ. ಅದು ಇಲ್ದಿರ ಸಾರ್ವಜನಿಕ ಸ್ವತ್ತನ್ನು ಸಾರ್ವಜನಿಕರಿಗೆ ಇರಬೇಕನ್ನೋದು ಆಸೆ ನಂದು. ಅದನ್ನು ಖಂಡಿತವಾಗಿ ಅದನ್ನೇ ಹಿಂಬಾಲಿಸ್ತಾ ಇರ್ತೀನಿ. ಈಗ ಅಣ್ಣವ್ರು ಕೇಳಿದಂಗೆ ಆ ಪಾರ್ಕ್ಗೆ ಏನು ಫೆನ್ಸಿಂಗ್ ಆಗಬೇಕು, ಅದನ್ನು ಸೇಫ್ಟಿ ಮಾಡಬೇಕು, ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ನಾನು ಆಲ್ರೆಡಿ ಒಂದು ವಾರದಿಂದ ಅದರಿಂದನೇ ಬಿದ್ದಿದ್ದೀನಿ. ದುಡ್ಡು ಕೊರತೆ ಇರೋದ್ರಿಂದ, ಫಂಡ್ಸ್ ಕೊರತೆ ಇರೋದ್ರಿಂದ ನಮ್ಮಿಂದ ಮುಂದೆ ಸಾಗೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಅದನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಕಮಿಷನರೂ MLA ಹತ್ರನೂ ನಾನು ಖಂಡಿತವಾಗಿ ಫೈಟ್ ಮಾಡಿ ಅದು ತಗೊಂಡು ಬಂದು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತೀನಿ. ಇದು ಟೋಟಲ್ 3 ಎಕರೆ 17 ಗುಂಟೆ ಜಮೀನು, ಸರ್ವೆ ನಂಬರ್ 103/2. ಇದು ಬಂದು ನಮ್ಮ ಚಿಕ್ಕಪ್ಪ ಲೇಔಟ್ ಮಾಡಿರೋದು. ಇದರಲ್ಲಿ ಇಲ್ಲಿಂದ ಟೋಟಲ್ 10th ಕ್ರಾಸಿಂದ ಡೆಡ್ ಎಂಡು ನಮ್ಮ ತಂದೆ ಸಮಾಧಿವರೆಗೆ ಇದೇ ಸರ್ವೆ ನಂಬರ್ 103/2ನೇ. ಇದರಲ್ಲಿ ನಾನು 2012 ಕೇಸ್ ಆಗಿದ್ದೀನಿ. ಕೇಸ್ ಆದಮೇಲೂ ಇವರು KDAನಲ್ಲಿ ಅಲ್ಲಿ ಬೋಕಸ್ ದಾಖಲೆ ಕೊಟ್ಟು, ಮುನ್ಸಿಪಾಲ್ಟಿನಲ್ಲಿ ಬೋಕಸ್ ದಾಖಲೆ ಕೊಟ್ಟು, ಇದು ಸರ್ವೆ ನಂಬರು ಒಂದರಲ್ಲಿ ಒಂದು ಪೀಸೂ ಇಲ್ಲ. ಇಲ್ಲಿ ಬಂದು ಕೇಸು ಮುರಳಿಗೆ ನಾರಾಯಣ್ ಆಲ್ರೆಡಿ 83ನಲ್ಲಿ ಮುನ್ರತ್ನಮ್ಮ GP ಕೊಟ್ಟಿದ್ದಾರೆ ಕೃಷ್ಣಪ್ಪನಿಗೆ. ಅವರು GP ಮೇಲೆ ಮಾರಿರೋದು ಸೈಟ್ಗಳೆಲ್ಲ. ಇವಾಗ ತಿರುಗಿ 45 ವರ್ಷ ಆದಮೇಲೆ ಮುನ್ರತ್ನಮ್ಮ ಮಗನಿಗೆ GP ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟರು? ಈ 1ನಲ್ಲಿ ಇದೆಯಾ ಜಾಗ? ಇದೆಯಾ?
ಇದ್ದರೆ ಮಹಾರಾಜ ಮುನಿರತ್ನಮ್ಮ ಮಾರ್ಕೊಳ್ಳಿ, ಜಯಲಕ್ಷ್ಮ ಮಾರ್ಕೊಳ್ಳಿ. ಇವಾಗ ಇರೋದು ಸರ್ವೆ ನಂಬರ್ 103/2 ಇರೋದು ಖಾಲಿ ಸೈಟ್. ಇದನ್ನು ನಾರಾಯಣ್ ಬೋಗಸ್ ದಾಖಲೆ ಕೊಟ್ಟು ಇವಾಗ KDನಲ್ಲಿ ಕ್ಯಾನ್ಸಲ್ ಆಗಿದೆ, ಮುನ್ಸಿಪಾಲ್ಟಿನಲ್ಲಿ ಕ್ಯಾನ್ಸಲ್ ಆಗಿದೆ. ಇವನು ಬಿಟ್ಟರೆ ರೋಡ್ನು ಮಾರ್ತಾನೆ. ಈ ಥರ ನಾವು ಕೊಟ್ಟಿದ್ದಕ್ಕೆ ನಮಗೆ ಕ್ಯಾನ್ಸಲೇಷನ್ನು ಅವ್ರು ಕೊಟ್ಟರು. ಇವಾಗ ಬಂದು ಈ ಕಲ್ಲುಗಳು ತೆಗಿಬೇಕಂತ ಕರ್ನಾಟಕ ಬಂದು ಇಲ್ಲಿ ನಿಂತಿದ್ದಾರೆ ಕೌನ್ಸಿಲರ್, ವಾರ್ಡ್ ಕೌನ್ಸಿಲರ್ 22. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. One-stop solution for your neuro and holistic problems. Dr. J. Mariadas, near Municipal Ground, First Cross Road.